ನಮಸ್ತೆ. ಇವತ್ತು ನೋಡಿ ನಾನು ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನೀರಲ್ಲಿ ಚೆನ್ನಾಗಿ ಮೆಣಸಿನ್ಕಾಯಿಯನ್ನು ಈ ಥರ ತೊಳ್ಕೊಬೇಕು. ತೊಳೆದ್ಬಿಟ್ಟು ತೊಟ್ಟನ್ನು ತೆಗೆದು ಮೊದಲಿಗೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಬಟ್ಟೆನಲ್ಲಿ ಒರೆಸ್ಕೊಂಡು ತೊಟ್ಟನ್ನು ತೆಗೆದುಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಬೇಕು. ಕೆಂಪು ಮೆಣಸಿನ್ಕಾಯಿ ಖಾರದ ಚಟ್ನಿ ಅಂದರೆ ಹಣ್ಣು ಮೆಣಸಿನ್ಕಾಯಿ ಇರುತ್ತೆ ನೋಡಿ, ಆ ಥರ ಹಸಿ ಮೆಣಸಿನ್ಕಾಯಲ್ಲೇ ಕೆಂಪು ಮೆಣಸಿನ್ಕಾಯಿ. ಈ ಕೆಂಪು ಮೆಣಸಿನ್ಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದರಲ್ಲೂ ಸರಳವಾಗಿ ನಮಗೆ ಸುಲಭವಾಗಿ ತಕ್ಷಣ ಈಗ ಬೇಕಪ್ಪ, ನಮಗೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಬೇಕಪ್ಪ ಅಂದ ತಕ್ಷಣ ನಾವು ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಈ ಥರ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಕೆಂಪು ಮೆಣಸಿನ್ಕಾಯಿ ತೊಗೊಂಡ್ರೆ ಅಷ್ಟೇ ಕರಿಬೇವು ಈ ಥರ ಹೀಗೆ ತೊಗೋಬೇಕು ನೋಡಿ, ಓಕೆನಾ. ಇದು ಫಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಇದನ್ನು ಹುರ್ಕೊಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೊಬೇಕು. ಇದು ಸ್ವಲ್ಪ ಚೆನ್ನಾಗಿ ಹುರಿತಾ ಇರುವಾಗ ಬೆಳ್ಳುಳ್ಳಿ ಇಷ್ಟೇ, ಇದು ಕೂಡ ಹೀಗೆ ತೊಗೋಬೇಕು. ಈ ಥರ ಯಾಕಪ್ಪ ಅದೇ ಥರ ತಗೋಬೇಕು ಅಂದರೆ ಒಂಥರ ಚೆನ್ನಾಗಿ ಸ್ಟ್ರಾಂಗ್ ಇರುತ್ತೆ ಖಾರ ಚಟ್ನಿ, ಆ ಥರ ಇರುತ್ತೆ ಒಳ್ಳೆ ಎಲ್ಲ ಇದರ ಘಮ ಎಲ್ಲ ಸೇರಿಬಿಟ್ಟು, ಓಕೆನಾ. ಮತ್ತು ಇದೆಲ್ಲ ಹಾಕಿ ಹುರಿಬೇಕು ಚೆನ್ನಾಗಿ. ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ಆರಬೇಕು. ಆರಿದ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಇದೆಲ್ಲ ಹುರಿದಿರೋದನ್ನು ಹಾಕಿ ಈ ಹುಣಸೆ ಹಣ್ಣಿನ ರಸ ಈ ಒಂದು ಇಷ್ಟು ತೊಗೊಂಡಿರ್ತೀವಲ್ವ ಅದೇ ಒಂದು ಬೌಲಷ್ಟೇ, ಒಂದು ಮುಷ್ಟಿಯಷ್ಟು ಮೆಣಸಿನ್ಕಾಯಿ ಇಟ್ಕೊಂಡಾಗ ಈ ಥರ ಈ ಚಿಕ್ಕ ಬೌಲಲ್ಲಿ ಹುಣಸೆ ಹಣ್ಣಿನ ರಸ ಇರುತ್ತಲ್ವ, ಗಟ್ಟಿ ಇರಬೇಕು ನೋಡಿ. ನಾನು ಯಾಕೆ ರಸ ಹಾಕ್ತೀನಪ್ಪ ಅಂದರೆ ಅದರಲ್ಲಿರೋ ಒಂದು ಕಸ ಎಲ್ಲ ಸೋಸ್ಕೊಂಡಂಗೆ ಆಗುತ್ತಲ್ವ, ಅದಕ್ಕೋಸ್ಕರ ಈ ಥರ ರಸ ಹಾಕ್ತೀನಿ. ಕೆಲವೊಬ್ಬರು ಹುಣಸೆ ಹಣ್ಣಿನ ಗಟ್ಟಿದೆ ಹಾಕ್ಕೋತಾರೆ, ನೀವು ಹೇಗೆ ಬೇಕಾದರೂ ಹಾಕಿಕೊಳ್ಳಿ, ಓಕೆನಾ. ಮತ್ತು ಬೆಲ್ಲ ಎಷ್ಟು ಬೇಕಾಗುತ್ತೆ ಅಂದರೆ ಈ ಒಂದು ಬೌಲಲ್ಲಿ ಹುಣಸೆ ಹಣ್ಣಿನ ರಸ ತಗೊಂಡಿರ್ತೀವಲ್ವ, ಅರ್ಧ ಬೌಲಷ್ಟು ಬೇಕಾಗುತ್ತೆ ನೋಡಿ, ಇದೇ ಥರದ ಬೌಲಲ್ಲೇ. ಮತ್ತು ರುಚಿಗೆ ಉಪ್ಪು ನೋಡಿ, ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಇದನ್ನು ನೀರು ಹಾಕಿ ರುಬ್ಬಿಬಿಟ್ಟು ಉಪ್ಪನ್ನು ನೋಡ್ಕೋಬೇಕಾಗುತ್ತೆ ಎಷ್ಟು ಬೇಕು ಅಂತ, ಓಕೆನಾ. ಈ ಥರ ಸುಲಭವಾಗಿ ಮಿಕ್ಸಿನಲ್ಲಿ ಮಾಡ್ಕೊಂಡ ನಂತರ ಮತ್ತೆ ಬಾಣಲೆ ಇಟ್ಬಿಟ್ಟು ಇದನ್ನು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿಬಿಟ್ಟು ಮತ್ತೆ ಒಗ್ಗರಣೆ ಕಾಯಿಸಿದಾಗ ಈ ಥರ ಸೂಪರ್ ಆಗಿರೋ ಒಂದು ನೋಡಿ ಖಾರದ ಚಟ್ನಿ, ಕೆಂಪು ಮೆಣಸಿನ್ಕಾಯಿ ಖಾರದ ಚಟ್ನಿ ರೆಡಿ ಆಗುತ್ತೆ ನೋಡಿ. ನಾನು ಕರಿಬೇವು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಪುನಃ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಬೇಕು. ಈ ಥರ ಚೆನ್ನಾಗಿ ಬೇಯಿಸಿಟ್ಕೊಂಡ್ಬಿಟ್ರೆ ಇನ್ನೂ ಗಟ್ಟಿಯಾಗುತ್ತೆ. ಚೆನ್ನಾಗಿ ಬೇಯಿಸ್ಕೊಬೇಕು ಎಣ್ಣೆಯಲ್ಲಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳು 2 ತಿಂಗಳವರೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಫ್ರಿಜ್ಜಲ್ಲಿಡುವಾಗ ಒಂದು ಗಟ್ಟಿ ಬಾಕ್ಸ್ ಅಥವಾ ಮುಚ್ಚಳ ಇರುವಂತಹ ಅದರಲ್ಲಿ ಹಾಕಿಟ್ಬಿಟ್ರೆ ತುಂಬ ಟೇಸ್ಟಿಯಾದ ಇದು ರೊಟ್ಟಿ ಖಾರದ ಚಟ್ನಿ, ದೋಸೆ ಖಾರದ ಚಟ್ನಿ, ಕಡುಬು ಖಾರದ ಚಟ್ನಿ ಅಂತಾರಲ್ವ, ಮತ್ತು ಇದು ಜೋಳದ ರೊಟ್ಟಿ, ಗಟ್ಟಿ ಜೋಳದ ರೊಟ್ಟಿ, ಅದಕ್ಕೆಲ್ಲ ಸಖತ್ತಾಗಿರುತ್ತೆ. ಇವಾಗ ಸಾರು ಮಾಡಿ ಬೇಜಾರಾಗಿತ್ತಪ್ಪ, ಸಾಂಬಾರುಗಳನ್ನು ಮಾಡಿ ನಮ್ಮ ಮನೇಲಿ ಬೇಜಾರಾಗಿತ್ತು ಅಂದ್ಕೊಳ್ಳಿ. ಆವಾಗ ಬಿಸಿ ಅನ್ನಕ್ಕೆ ಇದಕ್ಕೆ ಸ್ವಲ್ಪ ಈ 1 ಸ್ಪೂನ್ ಹಾಕ್ಕೊಂಡು ಮತ್ತು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಕೊಂಬಿಟ್ರೆ ಅದೊಂಥರ ಟೇಸ್ಟಿಯಾಗಿರುತ್ತೆ. ಏನಂತಾರೆ ಅಂದರೆ ಖಾರದನ್ನ ಅಂತ ನಾವು ಹೆಸರು ಇಟ್ಕೊಬೋದು ಬೇಕಾದರೆ, ಆ ಥರ ಇರುತ್ತೆ ನೋಡಿ. ತುಂಬ ಟೇಸ್ಟಿಯಾದ ಖಾರದ ಚಟ್ನಿ, ಕೆಂಪು ಮೆಣಸಿನ್ಕಾಯಿ ಖಾರದ ಚಟ್ನಿ, ಓಕೆನಾ. ನೋಡಿ ಈ ಥರ ನಾನು ಹೇಳಿದ ಥರಾನೇ ಹೀಗೆಲ್ಲ ಹಾಕಿ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಒಂದು ಸಾರಿ ಟೇಸ್ಟ್ ನೋಡಿ. ಇದನ್ನು ಹೀಗೆ ಟೇಸ್ಟ್ ನೋಡೋಣ ಅನಿಸುತ್ತೆ ನೋಡಿ ಹೇಗಿದೆ ಅಂತ. ಖಾರ, ಉಪ್ಪು, ಹುಳಿ ಎಲ್ಲ ಕರೆಕ್ಟಾಗಿದ್ದರೆ ಬಾಯಲ್ಲೆಲ್ಲ ನೀರು ಬರುತ್ತೆ. ಖಾರದ ಚಟ್ನಿ ತಿನ್ನೋರಿಗೆಲ್ಲ ಬಾಯಲ್ಲೆಲ್ಲ ನೀರು ಬರುತ್ತೆ ನೋಡಿ, ಅಷ್ಟು ಸಖತ್ತಾಗಿರೋ
ಕರಿಬೇವಿನ ಒಗ್ಗರಣೆ ಕೊಟ್ಬಿಟ್ಟು ನಮಗಿನ್ನೂ ಗಟ್ಟಿ ಬೇಕು ಅಂದರೆ ನಾವು ಗಟ್ಟಿ ಮಾಡ್ಕೊಬೋದು, ಗಟ್ಟಿ ಖಾರ ಚಟ್ನಿನೂ ಮಾಡ್ಕೊಬೋದು. ನಾನು ಸ್ವಲ್ಪ ಬಿಸಿ ಬಿಸಿ ಐತಿ ಇದಿನ್ನೂ ಗಟ್ಟಿ ಆಗಿಲ್ಲ. ಆಗಲೇ ತೋರಿಸೋಣ ನಿಮಗೆಲ್ಲ ಸರಳವಾಗಿ ಸುಲಭವಾಗಿ ಮಾಡ್ಕೊಳ್ಳಿ, ನೀವು ಕೂಡ ಈ ಖಾರ ಚಟ್ನಿ ತಿನ್ನಲಿ ಅಂತ ನಿಮಗೋಸ್ಕರ ಹೇಳ್ಕೊಟ್ಟಿದ್ದೀನಿ. ನೀವು ಈ ವಿಡಿಯೋ ನೋಡಿದ ತಕ್ಷಣವೇ ಮಾಡಿಕೊಳ್ಳಿ, ಓಕೆನಾ. ಈ ಸರಳವಾದ ಸುಲಭವಾದ ಕೆಂಪು ಮೆಣಸಿನ್ಕಾಯಿ ಚಟ್ನಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.